ಜೊತೆಯಾಗಿ ಹಿತವಾಗಿ ಮೂವಿ ಇವಾಗಷ್ಟೇ ನೋಡ್ಕೊಂಡು ಬಂದೆ. ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ, ಯಾಕಂದರೆ ಅಲ್ಲಿಂದ ಬಂದಿರೋ ಫೀಲು ಥಿಯೇಟ್ರಿಂದ ಹೊರಗಡೆ ಬರ್ತಿದ್ದಂಗೆ ನನಗೆ ಹಾರ್ಟ್ ಹಂಗೆ ಎದೆ ಡಗ 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 ಅಂತಿದೆ. ಯಾಕಂತಂದರೆ ಲಾಸ್ಟ್ ತನಕ ಅವರಿಬ್ರು ಒಂದಾಗ್ತಾರ ಇಲ್ವೋ, ತಂದೆ ಎಲ್ಲಿ ಬೇಡ ಅಂದ್ಬಿಡ್ತಾರೋ ಅನ್ನೋ ಫೀಲೇ. ಯಾಕಂದರೆ ತಂದೆ ತಾಯಿಗೋಸ್ಕರ ಪ್ರೀತಿನ ತ್ಯಾಗ ಮಾಡುವಂಥ ಒಂದು ಸಿನಿಮಾ ಇದೆಯಲ್ಲ, ಇದು ಇನ್ನೂ ಅದ್ಭುತವಾಗಿದೆ. ಎಲ್ಲ ಕಡೆನೂ ತಂದೆ ತಾಯಿ ಪ್ರೀತಿಗೋಸ್ಕರ ತಂದೆ ತಾಯಿನ ಬಿಟ್ಟು ಹೋಗ್ತಾರೆ. ಬಟ್ ಇಲ್ಲಿ ಹೆಂಗಂತಂದ್ರೆ ತಂದೆ ಗೌರವ ಹಾಳಾಗಬಾರ್ದು ಅಂತ ತನ್ನ ಪ್ರೀತಿನೇ ತ್ಯಾಗ ಮಾಡ್ತಾನಲ್ಲ, ಅದು ಇನ್ನೂ ಮಸಾಲೆ ಹೇಳೋಕ್ಕಾಗ್ತಿಲ್ಲ ನನಗೆ. ಫೀಲ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪರ್ಫಾರ್ಮೆನ್ಸ್ ವೈಸ್ ಅಂತೂ ಸಖತ್ ಅಲ್ಟಿಮೇಟ್. ಬಂದ ಕೂಡಲೇ ನನಗೆ ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗದೆ ಓಡೋಗಿ ಸರ್ನ ತಪ್ಕೊಂಬಿಟ್ಟೆ, ಹೀರೋ ಸರ್ನ. ಹಂಗಿತ್ತು ಪರ್ಫಾರ್ಮೆನ್ಸ್, ಇನ್ನೂ ಸೂಪರ್ ಆಗಿತ್ತು. ಹೀರೋ ತಂದೆ ರೋಲ್ ಮಾಡಿದವ್ರಂತೂ ಇನ್ನೂ ಸೂಪರ್, ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ವೈಸ್ ಏನು ಮಾತಾಡೋಂಗೆ ಇಲ್ಲ, ಅಷ್ಟು ಸೂಪರ್ ಆಗಿದೆ. ಯಾರೂ ಹೊಸಬ್ರು ಅಂತ ಅನಿಸಿಲ್ಲ, ಅದು ಡಿಫ್ರೆಂಟ್ ಆಗಿ ಅನಿಸಿದ್ದು ನನಗೆ. ಎಲ್ಲರೂ ಹೊಸಬ್ರೆ ಈ ಸಿನಿಮಾದಲ್ಲಿರೋರು, ಬಟ್ ಯಾರು ಕೂಡ ಹೊಸಬ್ರು ಅಂತ ಅನಿಸಿಲ್ಲ, ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಅದೇ ನಮಗೆ ಖುಷಿಯಾಗುವಂಥ ವಿಚಾರ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂತ. ಈಗ ತಾನೇ ಜೊತೆಯಾಗಿ ಹಿತವಾಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕತೆ ARK ಅವರು ನಿರ್ದೇಶನ ಮತ್ತು ಸಂಕಲನ ಎರಡರಲ್ಲೂ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಕಲಾವಿದರು, ಅಗಸ್ತ್ಯ ಆಗಿರಲಿ, ಅರ್ಜುನ್ ಆಗಿರಲಿ, ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ. ಆಮೇಲೆ ಅರ್ಜುನ್ ಅವರು ಕೊಟ್ಟಿರೋ ಪಾತ್ರ ಮತ್ತು ಪರ್ಫಾರ್ಮೆನ್ಸ್ ಎರಡು ಸೂಪರ್ ಆಗಿ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ನನ್ನ ಏನು ಸಜೆಷನ್ ಅಂದರೆ, ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ರಿ. ನೀವೆಲ್ಲ ಲವ್ವಲ್ಲಿ ಇದ್ದರೆ ನಿಮ್ಮ ಅಪ್ಪಾಜಿನ ಜೊತೆ ಕರ್ಕೊಂಡ್ಬಂದು ಸಿನಿಮಾ ನೋಡ್ರಿ. ಲವ್ ಗೆಲ್ಲಕ್ಕೆ ಒಂದಿಷ್ಟು ಪಾಯಿಂಟ್ಸ್ಗಳು ಸಿಗ್ತವೆ, ಆದರೆ ತಂದೆಗೆ ಒಂದಿಷ್ಟು ಹಿಂಟ್ಸ್ಗಳು ಗೊತ್ತಾಗುತ್ತೆ. ಫ್ಯಾಮಿಲಿ ಜೊತೆ ಎಲ್ಲರೂ ಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾ. ಸೊ ಯಾರು ಮಿಸ್ ಮಾಡಬೇಡ್ರಿ, ಎಲ್ಲರೂ ಸಿನಿಮಾ ನೋಡ್ರಿ, ಥಿಯೇಟ್ರಿಗೆ ಬಂದೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಗಿರೀಶ್ ಅಂತ. ಈಗ ತಾನೇ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಜೊತೆಯಾಗಿ ಹಿತವಾಗಿ ಅಂತ AR ಕೃಷ್ಣ ಅವರು ನಿರ್ದೇಶನ ಮಾಡಿರೋದು. ಅಂದರೆ ಒಬ್ಬ ಕಲಾವಿದ ಆಗಬೇಕು ಅಂದರೆ ಎಷ್ಟೋ ಕನಸುಗಳಿರುತ್ತೆ. ಯಾರನ್ನು ಬೇಕಾದರೂ ಕಲಾವಿದ ಮಾಡ್ಬೋದು ಅನ್ನೋದು ನಿರ್ದೇಶಕರ ಕೈಯಲ್ಲಿರುತ್ತೆ. ಅಂದರೆ ಇಲ್ಲಿ ಹೈಟ್ ಡಿಫ್ರೆನ್ಸು ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಎಲ್ಲ ಕಲಾವಿದರು ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಮ್ಯೂಸಿಕ್ಕು ನನಗನ್ಸಿದ್ದು ಆನೆಸ್ಟ್ ರಿವ್ಯೂ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಮ್ಯೂಸಿಕಲಿ ತುಂಬ ಕನೆಕ್ಟ್ ಆಗಿದೆ ಆಡಿಯನ್ಸ್ಗೆ. ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ಸ್ಲೋ ಅನ್ನಿಸ್ತು, ಆದರೆ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ ಮೂವಿ. ಕಾಸ್ಟಿಂಗ್ ಕಮ್ಮಿ ಇದ್ರೂ ಕೂಡ ಆ ಪಾತ್ರಧಾರಿಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಹೇಗೆ ಹೇಳೋದು ಅಂದರೆ, ಇನ್ನು ಹೇಳಬೇಕು ಅಂದರೆ ಭಾವನೆಗಳು ತುಂಬ ಮುಖ್ಯ ಮನುಷ್ಯನ ಜೀವನದಲ್ಲಿ ಅಂತ. ಅಂದರೆ ನಾವು ಒಬ್ಬರನ್ನ ಒಪ್ಪಿಸ್ಬೇಕು ಅಂದರೆ ಫೋರ್ಸ್ಫುಲಿ ಒಪ್ಸೋದು ಬೇಕಾಗಿಲ್ಲ, ನನಗಿವ್ರು ಬೇಕೇ ಬೇಕು ಅಂತ. ಅದನ್ನು ನಾವು ಅವ್ರ ಮನಸ್ಸನ್ನ ಗೆದ್ರೆ ಅವರೇ ಮನಸ್ಸನ್ನ ಬದಲಾಯಿಸ್ಕೊಂಡು ಅವ್ರ ಮಗನ ನಿರ್ಧಾರಕ್ಕೆ ಬರ್ತಾರೆ ಅಪ್ಪ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ಎಂಟೈರ್ ಟೀಮ್. ಥ್ಯಾಂಕ್ ಯು. ಅಪ್ಪ ಅಂದರೆ ಆಕಾಶ ಅಂತ ಸುಮ್ಮನೆ ಹೇಳಲ್ಲ, ಬಟ್ ಈ ಮೂವಿಯಲ್ಲಿ ಇದು ಒಂಥರ ಮ್ಯೂಸಿಕಲ್ ಹಿಟ್ ಅಂತಲೇ ಹೇಳ್ಬೋದು. ಅಪ್ಪ ಅನ್ನೋ ಎಮೋಷನ್ ಏನಿದೆ ಅದನ್ನ ಮಾತ್ರ ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆಗಿ ತೋರಿಸಿದ್ದಾರೆ. ಯಾರು ಕೂಡ ಇಲ್ಲಿ ಕೆಳಗಡೆ ಮಾಡಿಲ್ಲ. ಮಗ ಅಪ್ಪ ಅನ್ನೋದು ಏನಿದೆ ಆ ಬಾಂಡಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ಕ್ರೀನ್ ಪ್ಲೇ ಮಾತ್ರ ತುಂಬ ಚೆನ್ನಾಗಿದೆ. ಮ್ಯೂಸಿಕಲ್ ಹಿಟ್ಟು ಅಂತಲೇ ಹೇಳ್ಬೋದು ಈ ಮೂವಿ. ಎಲ್ಲರೂ ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ನೋಡುವಂಥ ಮೂವಿ. ಈಗಿನ ಕಾಲದಲ್ಲಿ ಲವ್ ಯಾವ ಥರ ಹಾಳಾಗುತ್ತೆ ಏನು ಅಂತ ಈ ಥರ ಮೂವೀಸ್ ಬರ್ತಾ ಇದ್ದಾವೆ. ಬಟ್ ಒಂದು ಗೆಲುವು ಅಂತ ಬಂತು ಅಂತಂದರೆ ಪ್ರೀತಿ ಯಾವ ಥರ ಗೆಲ್ಸಿದ್ದಾರೆ, ಆ ಪೇರೆಂಟ್ಸ್ ಆ ಒಂದು ಬಾಂಡಿಂಗಲ್ಲಿ ಎಲ್ಲರೂ ಹೊಂದಾಣಿಕೆಯಲ್ಲಿ ಅದು ಯಾವ ಥರ ತೋರಿಸಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಬಟ್ ಮೂವಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಬಂದ್ಬಿಟ್ಟು ನೋಡಲೇಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಟೈಟಲ್ಲೇ ಹೇಳುತ್ತೆ, ಜೊತೆಯಾಗಿ ಹಿತವಾಗಿ. ಯಾರು ಪ್ರೀತಿ ಮಾಡ್ತಾರೋ, ಯಾರ ಪ್ರೇಯಸಿಯನ್ನು ಬಯಸ್ಕೊಂಡು ಅವ್ರ ಜೊತೆ ಇರ್ತಾರೋ ಅವರು ಹಿತವಾಗಿರ್ತಾರೆ ಅನ್ನೋದು ಇಡೀ ಸಿನಿಮಾದ ವ್ಯಾಖ್ಯಾನ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲವ್ ಸ್ಟೋರಿ. ಒಳ್ಳೆಯದಾಗಲಿ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾಗಳನ್ನು ನೋಡಿ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು.